ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ. ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು. ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ. ಇದಕ್ಕೆ ಕಾರಣ ಏನು? ಕಾರಣಗಳಿದ್ದಾವೆ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಜ್ಯೋತಿಷ್ಯದಲ್ಲಿ ನವಗ್ರಹಗಳು, 12 ರಾಶಿಗಳು, ಜೊತೆಗೆ ದಶಾಭುಕ್ತಿ, ದಶಾಕಾಲ, ಲಗ್ನ, ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು. ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು. 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರದಲ್ಲೂ 4 ಪಾದಗಳು, ಹೀಗೆ 108 ಪಾದಗಳು. ಈ 27 ನಕ್ಷತ್ರಗಳನ್ನು 9 ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ. 3 ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ. ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ. ಯಾಕೆ ಅಂತಂದರೆ, ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ. ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮ ರಾಶಿ ತಿಳಿತದೆ. ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮ ರಾಶಿ ಅಂತ ಹೇಳಿ ಕರೀತಾರೆ. ಮತ್ತು ಉಳಿದ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು. ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ. ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು? ಮತ್ತು 27 ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡು ಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ. ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ. ನಕ್ಷತ್ರಗಳಲ್ಲೇ ಮಹಾನಕ್ಷತ್ರಗಳಲ್ಲಿ ಒಂದು ಅಂತ ಹೇಳಿ ಕರೆಸ್ಕೊಂಡಿರುವಂಥದ್ದು 22ನೆಯ ನಕ್ಷತ್ರ ಶ್ರವಣ ನಕ್ಷತ್ರ. 4 ಪಾದಗಳು ಮಕರ ರಾಶಿಯಲ್ಲಿ ಬರುತ್ತೆ. ಶ್ರವಣ ನಕ್ಷತ್ರದ ತತ್ವ ವಾಯುತತ್ವ. ಕಾಲಪುರುಷನ ಅಂಗ ಜನನಾಂಗ. ಇದರ ದಶಾಕಾಲ 10 ವರ್ಷಗಳು. ಅಧಿಪತಿ ಚಂದ್ರ. ಅಂದರೆ ಇಲ್ಲಿ ದಶಕಾಲ ಅಂತಂದರೆ ಅದರ ಅಧಿಪತಿ ಇರ್ತಾರಲ್ಲ ಅವ್ರದ್ದು ಹೇಳುವಂಥದ್ದು. ಇದರ ಪ್ರಾಣಿ ಮಂಗ, ಕಟಿರಜ್ಜು ಆಗಿರುತ್ತೆ. ಅಂತ್ಯನಾಡಿ, ದೇವಗಣ. ಅಕ್ಷರಗಳು ಶಿ, ಶು, ಶೇ, ಶೋ. ಈ ಅಕ್ಷರಗಳು ಇದಕ್ಕೆ ಬರುತ್ತೆ. ಇದು ಚರ ನಕ್ಷತ್ರ. ಇದರ ಅಧಿಪತಿ ಚಂದ್ರ. ಅಧಿದೇವತೆ ವಿಷ್ಣು, ಮಹಾವಿಷ್ಣು ಹುಟ್ಟಿರುವಂತಹ ನಕ್ಷತ್ರ ಅಂತ ಹೇಳಿ ಇದನ್ನು ಕರೀತಾರೆ. ಸತ್ವ, ತಮಸ್ ಮತ್ತು ರಜಸ್ 3 ಗುಣಗಳು ಸಮ್ಮಿಶ್ರಗೊಂಡಿರ್ತವೆ. ಲಿಂಗ ಪುರುಷ ಆಗಿರುತ್ತೆ. ಚಿಹ್ನೆ ಅಂತಂದರೆ ಇದರ ಹೆಸರಲ್ಲೇ ಇದೆ, ಶ್ರವಣಿಸೋದು ಅಂದರೆ ಕಿವಿ ಆಗಿರುತ್ತೆ. ಮಕರ ರಾಶಿಯ 10ನೆಯ ಡಿಗ್ರಿಯಿಂದ 23 ಡಿಗ್ರಿಯವರೆಗೂ ಈ ಒಂದು ನಕ್ಷತ್ರ ವ್ಯಾಪಿಸಿದೆ. ಈ ನಕ್ಷತ್ರವನ್ನು ಕಲಿಕೆಯ ನಕ್ಷತ್ರ ಎಂದು ಕರೀಬೋದು.
ಇವರು ಬೌದ್ಧಿಕವಾಗಿ ಬಹಳ ಏನಂತಂದರೆ ತೀಕ್ಷ್ಣಮತಿಗಳು, ಅಂದರೆ ಬುದ್ಧಿವಂತರು. ಯಾವಾಗಲೂ ನಿರಂತರವಾಗಿ ಹೊಸ ವಿಷಯವನ್ನು ಕಲಿಯಲು ಹುಡುಕಾಟ ನಡೆಸ್ತಾ ಇರ್ತಾರೆ. ಕೇಳಿಸ್ಕೊಳ್ಳೋದು ಬಹಳ ಇಷ್ಟ. ಕೇಳೋದ್ರ ಜೊತೆಗೆ ಹೊಸ ಹೊಸ ವಿಷಯನ ಬೇರೆಯವ್ರಿಗೂ ಕಲಿಸೋದ್ರಲ್ಲಿ ಎಕ್ಸ್ಪರ್ಟ್ಸ್ಗಳು. ಪ್ರಕ್ಷುಬ್ಧರಾಗಿರ್ತಾರೆ ಮತ್ತು ಹೆಚ್ಚಿನ ಜ್ಞಾನ ಹುಡುಕಾಟದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣ ಮಾಡೋದು ಹೆಚ್ಚು. ಜ್ಞಾನ ಹುಡುಕಾಟಕ್ಕಾಗಿ ಪ್ರಯಾಣ ಮಾಡುವಂಥದ್ದು ಹೆಚ್ಚು. ಈ ಶ್ರವಣ ನಕ್ಷತ್ರದ ಅವರಿಗೆ ಪರಿಹಾರ ಏನು ಅಂತಂದರೆ, ಇದಕ್ಕೆ ಪೂರ್ವಾಷಾಢ ನಕ್ಷತ್ರದವರು ಕಾಯ್ತಾ ಇರ್ತಾರೆ. ಯಾಕೆಂತಂದರೆ ಪೂರ್ವಾಷಾಢ ನಕ್ಷತ್ರದವರಿಗೆ ಮತ್ತು ಶ್ರವಣ ನಕ್ಷತ್ರದವರಿಗೆ ಪರಿಹಾರ ಒಂದೇ. ಅದು ಯಾವುದು ಅಂತಂದರೆ ಅಶೋಕ ವೃಕ್ಷ. ಈ ವೃಕ್ಷರಾಜ ಅಂತ ಏನು ಕರೀತಾರೆ, ಅಶೋಕ ವೃಕ್ಷ. ಈ ಅಶೋಕ ವೃಕ್ಷ ಇವರಿಗೆ, ಅಂದರೆ ಪೂರ್ವಾಷಾಢ ನಕ್ಷತ್ರದವ್ರಿಗೂ ಮತ್ತು ಶ್ರವಣ ನಕ್ಷತ್ರದವರಿಗೂ ಇಬ್ಬರಿಗೂ ಸಮಯ, ಆರೋಗ್ಯಕರವಾದಂಥ ಸಮಯವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಈ ಮರನ ಪೂಜೆ ಮಾಡೋದ್ರಿಂದ ಸಂತೋಷ ಮತ್ತು ಅದೃಷ್ಟ ತಂದು ಕೊಡುತ್ತೆ ದಿನ ಮಾಡೋದ್ರಿಂದ. ಜೊತೆಗೆ ಏನು ಮಾಡಬೇಕು ಅಂತಂದರೆ, ನೀರಿಗೆ ಅರಿಶಿಣವನ್ನು ಹಾಕಿ ಆ ನೀರನ್ನು ಗಿಡದ ಬುಡಕ್ಕೆ ಅರ್ಪಿಸಬೇಕು. ಇದರಿಂದ ಸರ್ವಾಂಗೀಣವಾದಂಥ ಅಭಿವೃದ್ಧಿ ಈ ಎರಡೂ ನಕ್ಷತ್ರದವರಿಗೆ ಆಗಿ ಬರುತ್ತೆ. ಅಂದರೆ ಒಂದು ಚೊಂಬಿನಲ್ಲಿ ಅರಿಶಿಣ ಹಾಕಿ ಏನಂತಂದರೆ ಹಾಕುವಂಥದ್ದು. ಆ ಥರ ಮಾಡುವಾಗ ಆ ನೀರಿಗೆ ಸಪ್ತ ನದಿ ಮಾತೃಕೆಗಳನ್ನು ಆಹ್ವಾನೆಯನ್ನು ಮಾಡಿಕೊಂಡು ಮಾಡೋದರಿಂದ ಇನ್ನೂ ಏನಂದರೆ ಅನುಕೂಲ ಈ ಎರಡು ನಕ್ಷತ್ರದವರಿಗೆ ಮಾಡಿಕೊಡುತ್ತೆ ಅಂತ ಹೇಳಬಹುದು. ಇದಾಗಿತ್ತು ಶ್ರವಣ ನಕ್ಷತ್ರದ ವಿಚಾರಗಳು ಮತ್ತು ಪೂರ್ವಾಷಾಢ ಮತ್ತು ಶ್ರವಣ ನಕ್ಷತ್ರದವರಿಗೆ ಪರಿಹಾರ. ಎಲ್ಲರೂ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಧನ್ಯವಾದಗಳು.